ಸೊ ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಿದ್ದೀರಾ ಪಿಜನ್ ಡಾಪಿ 20 ಯೂಟ್ಯೂಬ್ ಚಾನಲ್. ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಇವತ್ತು ಡೇ 3. ನಿನ್ನೆ ವಿಡಿಯೋದಲ್ಲಿ ತುಂಬ ಜನ ಕಮೆಂಟ್ ಮಾಡಿದರು ಜೈ ಶ್ರೀರಾಮ್ ಅಂತ. ನನಗೆ ತುಂಬ ಖುಷಿ ಆಯಿತು. ಓಕೆನಾ. ಹಾಗೆ ನಿನ್ನೆ ವಿಡಿಯೋದಲ್ಲಿ ಇನ್ನೂ ಕೆಲವು ಕಮೆಂಟ್ಗಳು ಏನು ಬಂದಿತ್ತು ಅಂದರೆ, ಬ್ರೋ ಬ್ರೀಡಿಂಗ್ ಕೇಜ್ಗೆ ಮತ್ತು ಸಿಂಗಲ್ ಕೇಜ್ಗೆ ಗೂಡ್ ಮಾಡಿಸ್ಬೇಕಿತ್ತು. ಓಕೆನಾ. ಹಾಗೆ ತುಂಬ ಜನ ಕೇಳ್ತಿರೋ, ಬ್ರೋ ನೀವು ಗೂಡ್ ಮಾಡಿಸಿದ್ದೀರಲ್ಲ, ಅದ್ರ ಅಗಲ ಎಷ್ಟಿದೆ, ಉದ್ದ ಎಷ್ಟಿದೆ, ಬ್ರೀಡಿಂಗಿಗೆಲ್ಲ ಸಾಲುತ್ತಾ ಅನ್ನೋದೆಲ್ಲ ತುಂಬ ಜನಕ್ಕೆ ಡೌಟ್ ಇತ್ತು. ಅದನ್ನು ಇವತ್ತು ಕ್ಲಿಯರ್ ಮಾಡ್ತಾ ಇದ್ದೀನಿ. ಓಕೆನಾ. ಈ ವಿಡಿಯೋ ಶುರು ಮಾಡೋದಕ್ಕೂ ಮುಂಚೆ ಯಾರಾದರೂ ನನ್ನ ಚಾನಲ್ಗೆ ಹೊಸಬರಾಗಿದ್ದರೆ ಈಗಲೇ ಕೆಳಗಡೆ ಕಾಣ್ತಾರೋ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿ, ಹಾಗೆ ಬೆಲ್ ನೋಟಿಫಿಕೇಶನ್ ಆಲಿಗೆ ಸೆಟ್ ಮಾಡಿ. ಆ ಮೂಲಕ ನಾನು ಪ್ರತಿಯೊಂದು ವಿಡಿಯೋ ನೋಟಿಫಿಕೇಶನ್ ನಿಮಗೆ ತಲುಪುತ್ತೆ. ಬನ್ನಿ ವಿಡಿಯೋ ಶುರು ಮಾಡೋಣ. ಫಸ್ಟು ಗೂಡ್ ಸೈಡಿಗೆ ಹೋದರೆ, ನಾನು ಫಸ್ಟ್ ನಿಮಗೆ ಬ್ರೀಡಿಂಗ್ ಕೇಜಲ್ಲಿ ಎಷ್ಟಾಗಲೇ ಇರಬೇಕು ಅನ್ನೋದು ಪೂರ್ತಿ ತಿಳಿಸ್ಕೊಡ್ತೀನಿ. ಓಕೆನಾ. ಯಾಕೆ ಅಂದರೆ ನೀವು ಫುಡ್ ಟ್ರೇಯಿಂದ ನೀರಿಂದ ಹಿಡ್ದು ಮೊಟ್ಟೆ ಇಕ್ಕಿರೋ ಬಟ್ಲು ಇಕ್ಕೋದಕ್ಕೂ ಸಹ ತುಂಬ ಸ್ಪೇಸ್ ಇರಬೇಕಾಗುತ್ತೆ. ಸಿಂಗಲ್ಗೂ ಸಹ ನಾರ್ಮಲ್ಗೆ ಒಂದು ಟ್ರೇ ಇಕ್ಕೋದಕ್ಕೆ ಸ್ಪೇಸ್ ಬೇಕಾಗುತ್ತೆ. ಓಕೆನಾ. ಫಸ್ಟ್ ನಾನು ನಿಮಗೆ ಬ್ರೀಡಿಂಗ್ ಕೇಜಲ್ಲಿ ಹೇಳ್ಕೊಡ್ತೀನಿ. ನಾನು ಮಾಡಿಸಿರೋದ್ರಲ್ಲಿ ಈಗ ನೋಡ್ಬೋದು, ಒಂದು ಫ್ಯಾಂಟೈಲ್ಗೂ ಸಹ ನಾವು ಏನು ಫ್ಯಾನ್ಸಿ ಪಿಜನ್ಗೂ ಸಹ ಬ್ರೀಡಿಂಗಿಗೆ ತುಂಬ ಯೂಸ್ ಆಗುತ್ತೆ. ಓಕೆನಾ. ಇದು ಈ ಥರ ಮಾಡಿಸ್ಕೊಂಡ್ರೆ ನಾನು ಪಾರ್ಟೇಷನ್ನು ಸಹ ಕೊಡಿಸಿದ್ದೀನಿ, ನೋಡ್ಬೋದು ನೀವು ಮೇಲ್ಗಡೆ. ಪಾರ್ಟೇಷನ್ಗೂ ಸಹ ಕೊಟ್ಟಿದ್ದೀನಿ. ಏನಾರ ಅಕಸ್ಮಾತ್ ನನಗೆ ಈ ಜೊತೆಯಲ್ಲಿ ಸಪ್ರೇಟ್ ಮಾಡ್ಕೊಬೇಕು ಅಂದ್ರೆ ಆರಾಮಾಗೂ ಸಹ ಮಾಡ್ಕೊಬೋದು ಇದ್ರೊಳಗೇನೆ. ಓಕೆನಾ. ಫಸ್ಟ್ ನಾನು ಅಗ್ಲ ಎಷ್ಟಿದೆ ಅಂದರೆ, ಓಕೆನಾ, ಇದು ಹಿಂಗೆ ಅಗ್ಲ ಎಷ್ಟಿದೆ ಅಂದರೆ 21 ಇಂಚು. ಓಕೆನಾ. ಇಲ್ಲಿಂದ ಇಲ್ಲಿವರೆಗೂ 21 ಇಂಚಿದೆ. ಒಳಗಡೆ ಅಗ್ಲ ಅಂದರೆ ಉದ್ದ ಇಲ್ಲಿಂದ ಅಲ್ಲಿಗೆ ಎಷ್ಟಿದೆ ಅಂದರೆ 16 ಇಂಚಿದೆ. ಓಕೆನಾ. ಇಲ್ಲಿಂದ ಈ ಇಂಚಿಂದ ಆ ಎಂಡ್ವರೆಗೂ 16 ಇಂಚಿದೆ. ಓಕೆನಾ. ಹೈಟು ಕರೆಕ್ಟಾಗಿ ನಾವು ಎಷ್ಟು 12 ಇಂಚು ಮತ್ತು 13 ಇಂಚಿದೆ ಕರೆಕ್ಟಾಗಿದ್ದು. ಇಲ್ಲಿಂದ ಇಲ್ಲಿಗೆ 13 ಇಂಚಿದೆ. ಓಕೆನಾ. ಎಲ್ರಿಗೂ ಗೊತ್ತಾಯ್ತು ಅನ್ಕೋತೀನಿ. ಅಗ್ಲ 21 ಇದೆ, ಉದ್ದ 16 ಇದೆ, ಹೈಟು 13 ಇದೆ. ಓಕೆನಾ. ಆಗ ಆರಾಮಾಗಿ ಸ್ಪೇಸಿಗೆ ನೋಡಿ ಈ ಥರ ನಾನು ಫೀಡಿಂಗ್ ಸಿಸ್ಟಮ್ ಸಹ ಮಾಡ್ಕೊಂಡಿದ್ದೀನಿ ನೀರಿಗೆ. ಮತ್ತು ಇಲ್ಲಿ ಆರಾಮಾಗಿ ಟ್ರೇ ಇರುತ್ತೆ. ಹಿಂದೆಗಡೆ ಮರಿ ಟ್ರೇಗೆ ಆರಾಮಾಗಿ ಜಾಗ ಇರುತ್ತೆ. ಕಾವು ಕುತ್ಕೊಳ್ಳೋದಲ್ದೇನೆ ಸಪ್ರೇಟಾಗಿ ಆರಾಮಾಗೆ ಒಂದಕ್ಕೆ ಈಚೆನೂ ಇರ್ಬೋದು. ಬ್ರೀಡಿಂಗಿಗೂ ಸಹ ತುಂಬ ಯೂಸ್ ಆಗುತ್ತೆ. ನೀವೆಲ್ಲ ನೋಡ್ಬೋದು ಇಲ್ಲಿ. ಓಕೆನಾ. ಇದು ಜೊತೆಗೂಡಿನ ಮಾಹಿತಿ. ಓಕೆನಾ. ನನಗೆ ನಮ್ಮ ಅಣ್ಣವ್ರು ಮಾಡಿಸ್ಕೊಟ್ಟಿದ್ದು, ಅದನ್ನ ತುಂಬ ಜನ ಕೇಳ್ತಾರೆ, ಬ್ರೋ ಅಡ್ರೆಸ್ ಕೊಡಿ ಅಂತ. ಓಕೆನಾ. ನಾನು ನಿಮ್ಗೆ ಆದಷ್ಟು ಟ್ರೈ ಮಾಡ್ತೀನಿ. ಓಕೆನಾ. ಲೊಕೇಶನ್ ಬೇಕಾದ್ರೆ ಡಿಸ್ಕ್ರಿಪ್ಷನ್ ಲಿಂಕಲ್ಲಿ ಹಾಕಿರ್ತೀನಿ. ಆ ಪೆಟ್ ಶಾಪ್ದು ನೀವು ಕಾಂಟ್ಯಾಕ್ಟ್ ಮಾಡ್ಕೊಂಡು ಆರ್ಡರ್ ಮಾಡ್ಕೊಬೋದು ಬೇಕಂದ್ರೆ. ಇನ್ನು ಸಿಂಗಲ್ ಕೇಜಿಗೆ ಬಂದರೆ, ಸಿಂಗಲ್ ಕೇಜಲ್ಲಿ ನಾನು ಯಾವ ಥರ ಮಾಡಿಸಿದ್ದೀನಿ ಅಂದರೆ 10 ಕತ್ತು. ಓಕೆನಾ. ಹಿಂಗೂ ಹೊತ್ತಿದೆ ಅದು ಸಿಂಗಲ್ ಕೇಜ್ಗೆ. ಯಾಕೆಂದರೆ ತುಂಬ ಜಾಸ್ತಿ ಅಗ್ಗನೂ ಸಹ ಅವಶ್ಯಕತೆ ಇಲ್ಲ ನಮಗೆ. ಓಕೆನಾ. ಸಿಂಗಲ್ ಕೇಜಲ್ಲಿ ಅಕ್ಕಿ ಬಿಟ್ಕೊಳ್ಳೋದಕ್ಕೆ ಅವಶ್ಯಕತೆ ಇರೋಲ್ಲ. ಬೇಕಾದ್ರೆ ನೋಡಿ ಇದರಲ್ಲೂ ಸಹ ನಿಮಗೆ ತೋರಿಸ್ಕೊಡ್ತೀನಿ ನೋಡಿ. ಇಲ್ಲಿಂದ ಈ ಎರ್ಜಿಂದ ಇಲ್ಲಿವರೆಗೂ ಹತ್ತಿದೆ, ಮತ್ತು ಹೈಟು ಹತ್ತಿದೆ. ಆರಾಮಾಗೆ ಲೆಂತ್ ಸಹ ನೀವು ಅಬ್ಸರ್ವ್ ಮಾಡ್ಕೊಬೋದು. ಲೆಂತ್ ಇದಕ್ಕೂ ಸಹ ನಾನು ಎಷ್ಟು 16 ಇಂಚೆ ಇದೆ. ಓಕೆನಾ. ಇದಕ್ಕೂ ಸಹ 16 ಇಂಚಿದೆ. ಓಕೆನಾ. 16ಗಿಂತ ಅಷ್ಟೊಂದಿಲ್ಲ, ಕರೆಕ್ಟಾಗಿ ಒಂದು 15-14 ಇದೆ ಇದು. ಓಕೆನಾ. ಇದು ಬ್ರೀಡಿಂಗಿಗೆ ಆರಾಮಾಗಿ ನೋಡ್ಬೋದು. ಟ್ರೇ ಇಕ್ಕೊಳ್ಳೋದಕ್ಕೆ ಅಕಸ್ಮಾತ್ ನೀವೇನಾರು ವಾಟರ್ ಫೀಡರ್ ಫಿಕ್ಸ್ ಮಾಡ್ತೀನಿ ಅಂದರು ಇಲ್ಲೇ ಸಹ ಜಾಗ ಇದೆ. ಆರಾಮಾಗೆ ಎರಡನ್ನೂ ಸಹ ಇಕ್ಕೊಬೋದು ನೀವು. ಓಕೆನಾ. ಇದು ಅಪ್ಡೇಟ್. ಓಕೆ. ಎಲ್ಲದಕ್ಕೂ ಮೇವಿಕ್ಕಾಗಿದೆ. ಕೆಳಗಡೆ ಒಂದು ಪಟಾಗಿ ಮಾತ್ರ ಒಂದು ಮೇವಿಕ್ಬೇಕು. ಓಕೆನಾ. ತಿರುವಾಲೆಲ್ಲ ತಿಂದಿದ್ದು, ಧೂಮ ಯಾಕೋ ತಿಂದಿಲ್ಲ ಇನ್ನು. ನಾನು ಬಾಲ ಕೆಟ್ಟಿದ್ದೀನಿ, ಬಿಡಬೇಕು ಅಕ್ಕಿನ. ಓಕೆನಾ. ಇದು ನಮ್ಮ ಕೇಜಲ್ಲಿ ಅಪ್ಡೇಟ್ ಕೊಡಬೇಕಿತ್ತು. ಹಾಗೆ ತುಂಬ ಜನ ಏನಾದ್ರು ಬ್ರೋ ಕಾಟ ಅದು ಸ್ವಲ್ಪ ಇನ್ಫಾರ್ಮೇಷನ್ ಕೊಡಿ ಅಂತ ಕೇಳಿದ್ರು. ಓಕೆನಾ. ಕಾಟ ಅದು ಒಂದು ಸಪ್ರೇಟ್ ವಿಡಿಯೋ ಮಾಡ್ತೀನಿ. ಅಕ್ಕಿನ ಯಾವ ಥರ ಹಿಡ್ಕೊಬೇಕು, ಪಟಾಗಳನ್ನೇನಾರು ನೀವು ಫ್ರೀ ಮಾಡ್ತಾಯಿದ್ರೆ ಯಾವ ಥರ ಹಿಡ್ಕೊಬೇಕು, ಅದು ಯಾಕೆಂದರೆ ಸಪ್ರೇಟ್ ವಿಡಿಯೋ ಬೇಕು ಅದಕ್ಕೆ. ಅಕ್ಕಿನ ಕೈಲಿ ಹಿಡ್ದು ಹ್ಯಾಂಡಲಿಂಗಿಂದ ಹಿಡ್ದು ಪೂರ್ತಿ ನಿಮಗೆ ಡೀಟೇಲ್ಸ್ ಬೇಕಾಗುತ್ತೆ. ಯಾಕೆಂದರೆ ಕಾಟ ಅನ್ನೋದು ಎಷ್ಟು ಮೇಯ್ನ್ ಅಂದರೆ ಪಾರಿವಾಳದಲ್ಲಿ ಅಕಸ್ಮಾತ್ ಕಾಟ ಏನಾರು ಡ್ಯಾಮೇಜ್ ಆದರೆ ಹೆಣ್ಣಕ್ಕಿಗಳು ಮೊಟ್ಟೆನೇ ಇಕ್ಕಲ್ಲ. ಓಕೆನಾ. ತುಂಬ ಫಾಲ್ಟ್ ಇರುತ್ತೆ. ಅದಕ್ಕೋಸ್ಕರ ಅದನ್ನು ಸಪ್ರೇಟ್ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಕಾಟ ಎಲ್ಲ ಯಾವ ಥರ ನೋಡಿ ತೊಗೊಬೇಕು, ಅಕ್ಕಿ ತೊಗೊಬೇಕಾದ್ರೂ ಸಹ ಯಾವುದನ್ನೆಲ್ಲ ನೋಡಬೇಕು, ಏನೇನೆಲ್ಲ ವಿಚಾರಿಸ್ಕೊಬೇಕು ಅನ್ನೋದೆಲ್ಲ ತಿಳಿಸ್ಕೊಡ್ತೀನಿ. ಅಕ್ಕಿ ಪಟಗಳನ್ನ ಹ್ಯಾಂಡಲ್ ಮಾಡೋದನ್ನ ಮೇಯ್ನ್ ನಿಮಗೆ ತಿಳಿಸ್ಕೊಡ್ಬೇಕು. ಯಾಕೆಂದರೆ ಈಗ ಪಟ ಹ್ಯಾಂಡಲ್ ಮಾಡೋದು ಕಲ್ತ್ಕೊಂಡ್ರೆ ನೀಟಾಗಿ ಅಕ್ಕಿನ ಬಿಡೋಕ್ಕಾಗೋದು. ಅಕ್ಕಿಗೆ ಒಂದು ಸ್ವಲ್ಪ ಡ್ಯಾಮೇಜ್ ಆದ್ರೂ ಸಹ ಒಂದು ರೆಕ್ಕೆಯಿಂದ ಹಿಡಿದ್ರೂ ಸಹ ಅಕ್ಕಿ ಆಡೋದು ನಿಂತ್ಕೊಂಡ್ಬಿಡುತ್ತೆ. ಓಕೆನಾ. ಇದೊಂದು ಮೇಯ್ನ್ ತಿನ್ಕೊಳ್ಳಿ. ತುಂಬ ಹೆಲ್ತಿಯಾಗಿರಬೇಕು ಪಾರಿವಾಳ. ಆದಷ್ಟು ಗೂಡನ್ನ ಡೈಲಿ ಕ್ಲೀನ್ ಮಾಡ್ಕೊಳ್ಳಿ. ಓಕೆನಾ. ರೆಕ್ಕೆಗಳೆಲ್ಲ ಹುಳ ತಿನ್ನೋದು ಅದೊಂದು ಮಾಡ್ಕೊಳ್ಳೋಕೆ ಹೋಗ್ಬಿಡಿ. ಓಕೆನಾ. ಯಾಕೆಂದರೆ ರೆಕ್ಕೆ ಡ್ಯಾಮೇಜ್ ಆದರೆ ಮೇನ್ ರೆಕ್ಕೆ ಆರಬೇಕಾದ್ರೆ ಓಕೆನಾ ವೆಂಟಿಲೇಷನ್ ಇರಬೇಕು. ಓಕೆನಾ. ಅದ್ರ ಬಗ್ಗೆ ಪೂರ್ತಿ ನಿಮಗೆ ಡೀಟೇಲಾಗಿ ಕೊಡ್ತೀನಿ. ಇವತ್ತು ಕೇಜ್ ಬಗ್ಗೆ ಕೇಳಿದರೆ ಕೇಜ್ದು ಅಪ್ಡೇಟ್ ಕೊಟ್ಟಿದ್ದೀನಿ ನಾನು. ಓಕೆನಾ. ಯಾವ ಎಷ್ಟು ಅಗಲ ಇರಬೇಕು, ಎಷ್ಟು ಹೈಟ್ ಇರಬೇಕು,
ಅನ್ನೋದೆಲ್ಲ ಪೂರ್ತಿ ನಿಮಗೆ ಅಪ್ಡೇಟ್ ಕೊಟ್ಟಿದ್ದೀನಿ. ಇನ್ನೂ ಏನಾದರೂ ಡೌಟ್ ಇತ್ತು ಅಂದರೆ ನನಗೆ ಈ ವಿಡಿಯೋದಲ್ಲಿ ಕಮೆಂಟ್ ಮಾಡಿ, ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ.